ಸನ್ಮಾನ್ಯ ಅಧ್ಯಕ್ಷೆ, ತಂದಿರೋ ಸಂತಾಪ ಸೂಚನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತೆ. ಶಾಮನೂರು ಶೇಖರಪ್ಪ ಅವರು ನನಗೂ ಭಾಳ ಆತ್ಮೀಯರಾಗಿದ್ದರು. ಒಂದು ವರ್ಷ ಹಿಂದೆಯೇ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ 94 ವಯಸ್ಸಂತ. ಕ್ಷೇತ್ರದ ಬಗ್ಗೆ ಭಾಳ ಕಾಳಜಿಯನ್ನು ಹಮ್ಮಿಕೊಂಡಿದ್ರು. ಭಾಳ ಸತಿ ನಂತವ ನಾನು ಕ್ವಾರ್ಟರ್ಸ್ ಇದ್ದರೆ ಕ್ವಾರ್ಟರ್ಸ್ ಬರೋದು, ಆಫೀಸಲ್ಲಿದ್ದರೆ ಆಫೀಸ್ ಬರೋದು, ಇಲ್ಲ ಯಾವುದನ್ನ ಮೀಟಿಂಗ್ ಇದ್ದರೂ ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಬರೀ ಕ್ಷೇತ್ರಕ್ಕಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲಸಗಳು ತೊಗೊಂಡ್ಬರ್ತಾಯಿದ್ರು. ನಾನು ಹೇಳಿದ್ದೆ ಅವ್ರಿಗೆ, ಸರ್ ಬೇಡ ಸರ್, ನೀವು ದಯಮಾಡಿ ಬರೋದು ಬೇಡ, ನೀವು ಫೋನ್ ಮಾಡಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂದರೆ, ಇಲ್ಲಪ್ಪ ನನ್ನ ಕ್ಷೇತ್ರ ನಾನು ಗಟ್ಟಿಯಾಗಿದ್ದೀನಿ, ಇನ್ನೂ ಗಟ್ಟಿಯಾಗಿದ್ದೀನಿ, ನನಗೇನಾಗಿದೆ, ನಾನು ಇನ್ನೂ ಗಟ್ಟಿಯಾಗಿ ಬರೋ ಚುನಾವಣೆ ಎಲೆಕ್ಷನಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆ ಭರವಸೆನ ವಿಶ್ವಾಸನ ಹಮ್ಮಿಕೊಂಡಿದ್ರು. ಅವರು ನನ್ನನ್ನು ಸಿಕ್ಕಿ ಅವರು 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ 69 ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು. ಆಮೇಲೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿಬಿಟ್ಟು 5 ಬಾರಿ MLA ಆಗಿಬಿಟ್ಟು 1 ಬಾರಿ MP ಆಗಿಬಿಟ್ಟು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇತ್ತು. ನನಗೆ ತಮಾಷೆ ಮಾಡ್ತಾಯಿದ್ದೆ, ಅವ್ರಿಗೆ ಮಾತಾಡುವಾಗ ತಮಾಷೆ ಮಾಡ್ತಾಯಿದ್ದೆ, ಸರ್ ನಿಮ್ಮ ಮಗ ಮಂತ್ರಿ ಆಗಿದ್ದಾನೆ, ತಾವು ಆಗ್ತೀರಾ ಸರ್ ಅಂದರೆ, ನಾನು ಈಗಲೂ ರೆಡಿ ಕಣಪ್ಪ, ಹೇಳಪ್ಪ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮಂತ್ರಿ ಆಗೋಕ್ಕೆ ಸಿದ್ಧ ಅಂತ. ಅಂದರೆ ಅವ್ರಿಗೆ ಅನಿಸ್ತಾ ಇಲ್ಲ. ನನ್ನ ತಮ್ಮ ಮೈಂಡ್ಸೆಟ್ ಅಂತಾರೆ, ಏಜಿಗೆ ಏನಾಗಿದೆ ಮೈಂಡ್ಸೆಟ್, ಯೋಚನೆ ಮೈಂಡ್ಸೆಟ್ ಏನು ನಾವು ಅಂದ್ಕೊಳ್ತೀವಿ ಅದು ಆಗ್ತದೆ. ಅಂದರೆ ಅವ್ರ ಮೈಂಡ್ಸೆಟ್ ಹೆಂಗಿದ್ದೆ ಅಂದರೆ, ನಾನು ಇನ್ನೂ ಒಂದು 20-30 ವರ್ಷ ಹುಡುಗ ಅಂತ ಅನಿಸ್ತಾಯಿದ್ರು. ಅವರು ಅಷ್ಟು ಗಟ್ಟಿಯಾಗಿದ್ದರು. ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿಪನಕ್ಕೆ, ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ. ಇಷ್ಟೇ ಭಗವಂತಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಕುಟುಂಬಕ್ಕೆ ಇದು ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತಂತ ಪ್ರಾರ್ಥನೆ ಮಾಡ್ತೀನಿ.